ಸ್ವೀಟ್ ಕಾರ್ನ್ ಪಡ್ಡು ಅಥವಾ ಸ್ವೀಟ್ ಕಾರ್ನ್ ಅಪ್ಪ ಮತ್ತು ಮಿಂಟ್ ಕೊರಿಯಾಂಡರ್ ಹಾಕಿ ಮಾಡಿದ ಗ್ರೀನ್ ಚಟ್ನಿ ಇವತ್ತಿನ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಸ್ ಇದು, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವಾಗ ಮಾರ್ಕೆಟಲ್ಲಿ ಫ್ರೆಶ್ ಆಗಿರುವ ಸ್ವೀಟ್ ಕಾರ್ನ್ ಸಿಗ್ತಾಯಿದೆ, ಹಾಗಾಗಿ ತಂದಿದ್ದೆ ನಾನು ನೋಡಿ. ಹಾಗೆ ಇದನ್ನು ಅಪ್ಪ ಮಾಡಿದ್ದೇವೆ. ಇದು ಎಲ್ರಿಗೂ ಒಳ್ಳೆಯದು, ಫ್ರೆಶ್ ಆಗಿದೆ ನೋಡಿ, ಹಾಗಾಗಿ ತಿನ್ನಲಿಕ್ಕೂ ರುಚಿಯಾಗ್ತದೆ ನೋಡಿ. ಈ ರೀತಿದೊಂದು 2 ಕಾರ್ನನ್ನು ನಾನು ತೆಗೆದುಕೊಂಡಿದ್ದೇನೆ. ಇದರ ಹೊರಗಿನ ಭಾಗ ಎಲ್ಲ ತೆಗೆದು ನೋಡಿ, ಈ ರೀತಿ ಗ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನು ನೋಡಿ, ಈ ರೀತಿ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಇವಾಗ ಒಂದು 6 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ತಾ ಇದ್ದೇನೆ. ತುಂಬ ಸಣ್ಣಗೆ ಕಟ್ ಮಾಡಿ ಒಂದು 6 ಎಸಳು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ. ಒಳ್ಳೆ ರುಚಿ ಕೊಡ್ತದೆ ಇದು. ಅದೇ ರೀತಿ ನೋಡಿ, ಮೀಡಿಯಮ್ ಸೈಜ್ ಇದು 1/2 ಈರುಳ್ಳಿ, 1 ಕಪ್ಪಿನಷ್ಟು ಆಗ್ತದೆ ಇದು. ಇದನ್ನು ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡ್ತಾ ಇದ್ದೇನೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ತುಂಬ ಹಾಕಿದಷ್ಟು ಒಳ್ಳೆಯದಾಗ್ತದೆ ಪರಿಮಳ ಕೂಡ ನೋಡಿ. ಈಗ ಈ ಕಾರ್ನಲ್ಲಿ ಅರ್ಧದಷ್ಟು ಕಾರ್ನನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನುಣ್ಣಗೆ ರುಬ್ತೇನೆ ಮಿಕ್ಸಿಗೆ ಹಾಕಿ. ಅರ್ಧ ಕಾರ್ನನ್ನು ಹಾಗೇ ಇಡ್ತೇನೆ ನಾನು, ಮತ್ತು ಅದನ್ನು ಮಿಕ್ಸ್ ಮಾಡುವ. ಇಷ್ಟನ್ನೀಗ ನಾನು ಪೇಸ್ಟ್ ಮಾಡಿದ್ದೇನೆ ನೋಡಿ, ಮಿಕ್ಸಿ ಮಾಡಿ ತಂದೆ ನಾನು. ಒಳ್ಳೆ ಪೇಸ್ಟ್ ಆಗಿದೆ. ಈಗ ಇದನ್ನು ಇಡೀ ಕಾರ್ನ್ ಇದೆ ನೋಡಿ ಹಾಕುವ. ನಂತರ ಒಂದೊಂದೇ ಸಾಮಗ್ರಿಗಳನ್ನು ಹಾಕಿ ಮಿಕ್ಸ್ ಮಾಡುವ. ರುಚಿಯಾದ ಈ ಪಡ್ಡು ಮಕ್ಕಳಿಂದ ಹಿಡಿದು ಎಲ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹದ್ದು ನೋಡಿ. ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ ಹಾಕಿದ್ದೇನೆ. ಹಾಗೆಯೇ ಖಾರ ಪುಡಿ, ಖಾರ ಮೆಣಸಿನ ಪುಡಿ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೇನೆ. ನೀವು ಜಾಸ್ತಿ ಬೇಕನ್ನಿಸಿದರೆ ಹಾಕ್ಬೋದು ಖಾರ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಪೌಡ್ರ್ ಮಾಡಿ ಹಾಕಲಿಲ್ಲ, ಇಡೀ ಜೀರಿಗೆ ಹಾಕಿದ್ದೇನೆ ನೋಡಿ. ಇದು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಟದ್ದು. ಅದೇ ರೀತಿ ಈರುಳ್ಳಿಯನ್ನು ಹಾಕ್ತೇನೆ ನಾನು, ಕೊತ್ತಂಬರಿ ಸೊಪ್ಪು. ಇದಿಷ್ಟೇ ಸಾಮಗ್ರಿ ಇದಕ್ಕೆ. ಇನ್ನು ನಾವು ಏನಿದ್ರೂ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಲಿಕ್ಕಿದೆ ಅಷ್ಟೇ. ಇದನ್ನು ನೋಡಿ, ಒಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋ. ಇದನ್ನೊಮ್ಮೆ ಎಲ್ಲ ಒಂದೇ ರೀತಿ ಮಿಕ್ಸ್ ಆಗಲಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಈಗ ಇದಕ್ಕೆ ಕಡಲೆ ಹಿಟ್ಟು ಒಂದು 6 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಅದೇ ರೀತಿ ಅಕ್ಕಿ ಹಿಟ್ಟು ಒಂದು 6 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ನೋಡಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕುವುದು ಬೇಡ ಈಗ, ಯಾಕಂದರೆ ಮತ್ತೆ ನೋಡಿ ನೀರು ಹಾಕುವ ನಾವು. ಈಗ ನೋಡಿ, ಸ್ವಲ್ಪ ಡ್ರೈ ಕಾಣ್ತದೆ, ಕಾರ್ನಲ್ಲಿ ನೀರು ಬಿಡ್ತದೆ ಅದು. ನಾವು ಮಿಕ್ಸಿ ಕೂಡ ಮಾಡಿದ್ದೇವಲ್ಲ ಅದನ್ನು, ಹಾಗಾಗಿ ನೋಡಿ. ಈಗ ನಾನೊಂದು 4 ಚಮಚದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇಷ್ಟ ಆದರೆ ಸಾಕು. ಇದು ನೋಡಿ, 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಅದರ ದಂಟು ಸಮೇತ ಹಾಕಿದ್ದೇನೆ. ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇನೆ ನಾನು. 1 ಹಿಡಿಯಷ್ಟು ಪುದೀನ ಸೊಪ್ಪು, ಫ್ರೆಶ್ ಪುದೀನ ಸೊಪ್ಪಿದು. ಫ್ರೆಶ್ ತಗೊಂಡ್ರೆ ಚಟ್ನಿಗೆ ಒಳ್ಳೆಯದಾಗ್ತದೆ. 3 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, 3 ಅಥವಾ 4 ಹಾಕ್ಬೋದು. ಈಗ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ಮೆಣಸು. ಖಾರ ಜಾಸ್ತಿ ಬೇಕನ್ನಿಸಿದರೆ ಒಂದು ಹೆಚ್ಚು ಹಾಕ್ಕೊಳ್ಬೋದು ನೋಡಿ. ಎಷ್ಟು ಚೆಂದ ಹಸಿರು ಹಸಿರಾಗಿರುವ ಚಟ್ನಿ ಇದು, ತುಂಬ ರುಚಿಯಾಗ್ತದೆ ಇದಕ್ಕೆ. ಈ ರೀತಿಯ ಅಪ್ಪ ಪಡ್ಡು ಇಂಥದ್ದು ಮಾಡ್ತೇವೆ ನೋಡಿ, ಅದಕ್ಕೆ ಈ ಚಟ್ನಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಕೆಚಪ್ ಸಹ ಒಳ್ಳೆಯದಾಗ್ತದೆ, ಆದರೆ ಈ ಚಟ್ನಿ ಸಹ ಇದ್ದರೆ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ ನೋಡಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕಿದ್ದೇನೆ, ತುಪ್ಪ ಸಹ ಹಾಕ್ಕೊಳ್ಬೋದು. ಚಮಚದಲ್ಲಿ ಹಾಕುವಾಗ ಸ್ವಲ್ಪ ಚಮಚವನ್ನು ತಿರುಗಿಸಿದರೆ ಅಪ್ಪ ಚೆನ್ನಾಗಿ ಬೀಳ್ತದೆ ನೋಡಿ. ಹಾಗೆ ತಿರುಗಿಸಿದರೆ ಆ ಗುಳಿಯೊಳಗೇ ಇರ್ತದೆ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ಇಷ್ಟ ಆಯಿತು ಅನಿಸಿದರೆ ಲೈಕ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ತದೆ ಇದು. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಈಗ ಬೇಯಿಸ್ತಾ ಇದ್ದೇನೆ ನೋಡಿ. ಇದನ್ನೀಗ ತಿರುಗಿಸಿ ಹಾಕುವ. ಒಳ್ಳೆ ಹೊಂಬಣ್ಣ ಬಂದಿದೆ ಇದೀಗ. ತಿರುಗಿಸಿ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸುವ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಡೀ ಜೋಳ ಸಹ ಅದರಲ್ಲಿ ಇದೆ ನೋಡಿ. ತಿನ್ನುವಾಗ ತುಂಬ ರುಚಿ ಆಗ್ತದೆ ಅದು. ಹಾಗಾಗಿ ನೋಡಿ, ಈಗ ನಾನು ಎಲ್ಲವನ್ನು ಪ್ಲೇಟಲ್ಲೂ ತೆಗೆದು ಇಡ್ತಾ ಇದ್ದೇನೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಖುಷಿಯಾಗ್ತದೆ ನೋಡಿ. ಈಗ 2ನೇ ಸಲ ಹಾಕ್ತಾ ಇದ್ದೇನೆ ಇದರಲ್ಲಿ.
ನಿನ್ನೆಯ ವಿಡಿಯೋದಲ್ಲಿ ನಾನು ಗ್ರೀನ್ ಆಲೂ ಮಸಾಲ ಅಂತ ಒಂದು ಕರಿ ಮಾಡಿ ಹಾಕಿದ್ದೇನೆ. ದಯವಿಟ್ಟು ಅದನ್ನು ನೋಡಿ ಲೈಕ್ ಮಾಡಿ. ಮುಚ್ಚಳ ಮುಚ್ಚಿ ಇದನ್ನು ಹಾಗೆಯೇ ಬೇಯಿಸುವ. ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಏನು ಇದು ಗಟ್ಟಿ ಇಲ್ಲ ನೋಡಿ, ಬೇಯಬೇಕಾಗಿಲ್ಲ. ಹಾಗಾಗಿ ತಿನ್ನುವಾಗ ಜೋಳ ಕುರುಮ್ ಕುರುಮ್ ಅಂದ್ರೇ ನಮಗೆ ಒಳ್ಳೆಯದಾಗೋದು. ಮತ್ತು ಸ್ವೀಟ್ ಕಾರ್ನ್ ನೋಡಿ ರುಚಿಯಾಗ್ತದೆ ಇದು. ಹಾಗಾದರೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಇನ್ನು ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡಿದ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದ.